ರೈತರ ಜಮೀನು ಪಡೆದು ಪರಿಹಾರ ನೀಡದ ಸರ್ಕಾರದ ನಡೆಗೆ ಕೆಬಿಜಿಎನ್ಎಲ್ ಕಚೇರಿ ಜಪ್ತಿ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ ಭೂ ಸ್ವಾಧೀನಪಡಿಸಿಕೊಂಡ ರೈತರ ಜಮೀನಿಗೆ ಯೋಗ್ಯ ಪರಿಹಾರ ನೀಡದಿರುವುದರಿಂದ ನ್ಯಾಯಾಲಯಗಳ ಆದೇಶಗಳಂತೆ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿ ಜಪ್ತಿ ಮಾಡಿರುವ ಘಟನೆ ಬುಧವಾರ ಜರುಗಿದೆ. ಈ ಕುರಿತು ಮಾತನಾಡಿದ ನ್ಯಾಯವಾದಿ ಆರ್ಜಿ ಪಾಟೀಲ, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳವಾಡ ಈತ ನೀರಾವರಿ ಯೋಜನೆಯ ವಿವಿಧ ಕಾಲುವೆಗಳ ನಿರ್ಮಾಣಕ್ಕೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅರ್ಜುಣಗಿ ಗ್ರಾಮದ ಮಹದೇವಪ್ಪ ಲಿಗಾಡಿಯವರಿಗೆ 62,79,734 ರೂಪಾಯಿಗಳು ಮತ್ತು ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮದ ಅಕ್ರಮ ಸಾಹು ಮುಲ್ಲಾ ಅವರಿಗೆ 4,28,68,022 ರೂಪಾಯಿಗಳು ಸೇರಿದಂತೆ ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕಿನ ರೈತರಿಂದ ವಶಪಡಿಸಿಕೊಂಡ ಜಮೀನಿಗೆ ಸರ್ಕಾರ ಯೋಗ್ಯ ಪರಿಹಾರ ನೀಡದೇ ಇರುವುದರಿಂದ ರೈತರು ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಮತ್ತು ವಿಶೇಷ ಭೂಸ್ವಾಧೀನ ಪುನರ್ವಸತಿ ಪುನರ್ನಿರ್ಮಾಣ ಪ್ರಾಧಿಕಾರದಲ್ಲಿ ಪ್ರಕರಣ ದಾಖಲಿಸಿದ್ದರು. ರೈತರಿಗೆ ಯೋಗ್ಯ ಪರಿಹಾರ ನೀಡುವಂತೆ ವಿಜಯಪುರ ಜಿಲ್ಲಾ 1ನೇ ಹೆಚ್ಚುವರಿ ನ್ಯಾಯಾಧೀಶರು ಹಾಗೂ ವಿಜಯಪುರ ಜಿಲ್ಲಾ 3ನೇ ಹೆಚ್ಚುವರಿ ನ್ಯಾಯಾಧೀಶರು ರೈತರಿಗೆ ಪರಿಹಾರ ನೀಡಲು ಗಡುವು ನೀಡಿದ್ದರು. ನ್ಯಾಯಾಲಯವು ನೀಡಿದ ಗಡುವುಗಳನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳು ಉಲ್ಲಂಘಿಸಿ ಪರಿಹಾರ ನೀಡದೇ ಇರುವುದರಿಂದ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿ ಜಪ್ತಿಗೆ ಆದೇಶ ನೀಡಿತು. ಇದರಿಂದ ಬುಧವಾರ ನ್ಯಾಯಾಲಯಗಳಿಂದ ನಿಯುಕ್ತರಾದವರ ಸಮ್ಮುಖದಲ್ಲಿ ಜಪ್ತಿ ನಡೆಸಲಾಯಿತೆಂದರು. ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯಿಂದ ಇನೋವಾ ಕಾರು, 1 ಜೀಪ್, 20 ಕುರ್ಚಿಗಳು, 22 ಟೇಬಲ್ಗಳು, 4 ಸೀಲಿಂಗ್ ಫ್ಯಾನ್, 1 ಫ್ಯಾಕ್ಸ್ ಮಷೀನ್, 1 ಜೆರಾಕ್ಸ್ ಮಷೀನ್, 16 ಟ್ರೆಜರಿ, 10 ಕಂಪ್ಯೂಟರ್, 30 ಲೈಟ್ಗಳು, 5 ಪ್ರಿಂಟರ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಹೇಳಿದರು. ಇನ್ನು ಇಂತಹ ಹಲವಾರು ಪ್ರಕರಣಗಳಿದ್ದು ಸರ್ಕಾರ ಶೀಘ್ರವಾಗಿ ಎಲ್ಲಾ ಸಂತ್ರಸ್ತ ರೈತರಿಗೆ ನ್ಯಾಯಾಲಯವು ನೀಡಿರುವ ಆದೇಶದಂತೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ನ್ಯಾಯವಾದಿ ಆರ್ಜಿ ಪಾಟೀಲ ಹೇಳಿದರು. ಜಪ್ತಿಯ ವೇಳೆ ರೈತಪರ ನ್ಯಾಯವಾದಿಗಳಾದ ಆರ್ಎಸ್ ಬಿರಾದಾರ್, ಜಿಎಸ್ ಬಿಜ್ಜೂರ್, ಎಂಎಸ್ ಹಿರೇಮಠ್, ನ್ಯಾಯಾಲಯದ ಪ್ರತಿನಿಧಿಗಳು ಮತ್ತು ಕೃಷ್ಣ ಭಾಗ್ಯ ಜಲ ನಿಗಮದ ಅಧೀಕ್ಷಕ ಅಭಿಯಂತರ ಬಿಎಸ್ ಪಾಟೀಲ ಹಾಗೂ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ನಿಡಗುಂದಿ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಈಗ ಮುದ್ದೇಳ ತಾಲೂಕಿನಲ್ಲಿ ಬಿದರಕುಂದಿ ಐತಿ ಸರ್. ಆ ಪ್ರಕರಣದಾಗ ಇದ್ರೊಳಗೆ ಅಕ್ರಮ್ ಸಾಬ್ ಮುಲ್ಲಾ ಅಂತ ಹೇಳಿ ಈ ಪ್ರಕರಣಗಳು ಹಿಂಗೆ 15 ಮಂದಿ ಅದ. 15 ಪ್ರಕರಣಗಳೇನಲ್ಲ ಇದೇ ಥರನದೇನು ಇದಕ್ಕೆ ಅಟ್ಯಾಚ್ ಇರ್ತೈತಿ. ಅದರೊಳಗೆ ಕೂಡ ನಾವು ಅಟ್ಯಾಚ್ಮೆಂಟ್ ಮಾಡಿರ್ತೇವೆ. ನಮ್ಮ ಹೆಸರು ಸರ್ ಆರ್ಎಸ್ ಬಿರಾದರ್. ತಾವು ಏನದ್ರಿ? ಅಡ್ವೊಕೇಟ್. ಅರ್ಜುನಗಿ ಗ್ರಾಮ, ಅರ್ಜುನಗಿ ಗ್ರಾಮದ್ದು ಕೆನಾಲ್ ಸಂಬಂಧ ಲ್ಯಾಂಡ್ ಹೋಗಿತ್ತು, ಅಕ್ವೈರ್ ಮಾಡ್ಕೊಂಡ್ರಿ. KBGNL MD ಆಲ್ಮಟ್ಟಿ ಇವ್ರು ಅಕ್ವೈರ್ ಮಾಡಿಕೊಂಡ್ರು. ಅದರದ್ದು ಕೇಸ್ ನಡೆದು ಎನಾನ್ಸ್ದಲ್ಲಿ ಆರ್ಡ್ರ್ ಆಯಿತು. ಎನಾನ್ಸ್ದಲ್ಲಿ ಎಕರೆಗೆ ಇಷ್ಟು ಕೊಡಬೇಕಂತ ಆರ್ಡ್ರ್ ಆಯಿತು. ಆ ಪ್ರಕಾರ ಆ ಕೋರ್ಟ್ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು EP ವಿತ್ ಬಡ್ಡಿ ಸಮೇತ EP ಅಟ್ಯಾಚ್ಮೆಂಟ್ ಮಾಡಿಕೊಂಡೆವು. ಅದರಲ್ಲಿ ಬಡ್ಡಿ ಸಮೇತ ಹಿಡಿದು ಈ ಸದರ್ ಪ್ರಕರಣದಲ್ಲಿ EP ನಂಬರ್ 1444/25 ಈ ಪ್ರಕರಣದಲ್ಲಿ 62,59,734 ರೂಪಾಯಿ ಕೊಡಬೇಕಾಯಿತು. ಇದು ಅರ್ಜುನಗಿ ತಾಲೂಕಿನ ಯಾವ್ದಪ್ಪ ನೀವು ಬಬಲೇಶ್ವರ ತಾಲೂಕಿನ ಅರ್ಜುನಗಿ ಗ್ರಾಮದ ರೈತ ಮಾನಿಂಗಪ್ಪ ಮಹದೇವಪ್ಪ ಲಿಗಾಡೆ ಇವ್ರಿಗೆ ಸಂಬಂಧಪಟ್ಟಿದ್ದು 1 ಎಕರೆ 4 ಗುಂಟ ಜಮೀನು ಅಕ್ವೈರ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಈ MD KBGNL ಆಲ್ಮಟ್ಟಿ ಬ್ರಾಂಚ್ ಆಫೀಸ್ ಇದನ್ನು ಜಪ್ತಿ ಮಾಡ್ತಾ ಇತ್ತು ನ್ಯಾಯಾಲಯದ ಆದೇಶದ ಪ್ರಕಾರ. ಓಕೆ ಸರ್. ತಮ್ಮ ಹೆಸರು? ಆರ್ಜಿ ಪಾಟೀಲ್, ಅಡ್ವೊಕೇಟ್, ಬಿಜಾಪುರ. ಕೆನಾಲ್ ಸಂಬಂಧ ಏನಾಯ್ತು, ಈಗಾಗಲೇ ಭೂ ಸ್ವಾಧೀನಗೊಂಡಂಥ ಕ್ಷೇತ್ರಕ್ಕೆ ಆಲ್ರೆಡಿ ಕೋರ್ಟ್ ಅವಾರ್ಡ್ ಮಾಡಿತ್ತು. ಅದರ ಪ್ರಕಾರ ಆಗಿ ಅವಾರ್ಡ್ ನಂತರ ನಾವೇನು ಮಾಡಿದ್ದೀವಿ, ವಸೂಲಿ ಸಂಬಂಧ EP ಹಚ್ಕೊಂಡಿದ್ದೀವಿ. ಆ EP ನಮಗೇನದ ಇವಾಗ ತುಂಬ್ತೀನಿ ಅವಾಗ ತುಂಬ್ತೀನಿ ಅಂತ ಬರೀ ಹಿಂಗೆ ಹೇಳ್ಕೊತಾ ಹೋಗ್ತಾಯಿದ್ರು. ಸುಮಾರು ಬಾರಿ ನಾವು ಕಾರ್ಯಾಲಯಕ್ಕೆ ಬಂದು
ಮನವಿ ಮಾಡಿಕೊಂಡು ಕೇಳ್ಕೊಂಡ್ರೂ ಕೂಡ ಇವ್ರು ಏನದ ನಮ್ಮ ಸ್ಪಂದನೆ ಮಾಡಲಿಲ್ಲ. ಈಗಾಗಲೇ ತುಂಬ್ರಿ ಅಂತ ಹೇಳಿದ್ರು, ಹಲವಾರು ಬಾರಿ ನಾವು ಮನವಿ ಕೊಟ್ವಿ ಮತ್ತು ನಮ್ಮ ಲಿಸ್ಟನ್ನು ಕೊಟ್ವಿ. ಇದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಅವ್ರು ನೀಡಲಿಲ್ಲ. ಇದರಿಂದ ಇವತ್ತಿನ ನಾವೇನು ಮಾಡಬೇಕು ಅಂದರೆ ಈ EP ನಂಬರ್ 23/25 ನಾವೇನೋ ಇವತ್ತಿನ ದಿವಸ ಏನದ ಕೋರ್ಟ್ ಆದೇಶದ ಪ್ರಕಾರ ನಾವೇನಾದ ಇವತ್ತು MD ಆಫೀಸು ಆಲಮಟ್ಟಿ ಈ ಆಫೀಸನ್ನು ಇವತ್ತಿನ ದಿನದಲ್ಲಿ ನಾವು ಜಪ್ತ ಮಾಡಿದ್ದೀವಿ. ನಮಗೆ ಈಗಾಗಲೇ ನಮ್ಮ ರೈತರಿಗೆ ಕೊಡಬೇಕಾದಂಥ ಹಣ 4,28,68,62 ರೂಪಾಯಿ ಇದು ಕೋರ್ಟ್ ಆದೇಶದ ಪ್ರಕಾರ ಆಗೈತಿ. ಅದನ್ನು ಜರೂರಾಗಿ ಅವರು ನಮಗೆ ಸಂದಾಯ ಮಾಡದೇ ಇರುವುದರಿಂದ ನಾವು ಇವತ್ತು ಜಪ್ತಿ ಮಾಡೋಕ್ಕೆ ಇದು ಕಾರಣ ಆಗಿದೆ ಅಂತ ಹೇಳೋದು ಇಷ್ಟಪಡ್ತೀನಿ. ತಾವು ಏನಿದ್ರಿ ಸರ್? GS ಬಿಜೂರ್ ಅಡ್ವೊಕೇಟ್ ಮುದ್ದೇಬಿಹಾಳ್. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.